ಹೇಳ್ಬೇಕು. ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಭಾಳ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕು. ಹೇಳು. ನಿಮ್ಗೆ 2 ಆಪ್ಷನ್ ಕೊಡ್ತೀನಿ. 1ನೇ ಆಪ್ಷನ್, ನನ್ನ ಜೋಡಿ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ಬೇಕು. 2ನೇ ಆಪ್ಷನ್ ಅಪ್ಪಿ 2ನೇ ಆಪ್ಷನ್ ಹೇಳೋದೇ ಬೇಡ. 2ನೇ ಆಪ್ಷನ್ ಫಿಕ್ಸು. ಅದು ಏನೇ ಆಗಿರ್ಲಿ 2ನೇ ಆಪ್ಷನ್ ಫಿಕ್ಸು. ನಾನು ಇನ್ನ 2ನೇ ಆಪ್ಷನ್ ಹೇಳಿಲ್ಲಲ್ಲ. ಅದು ಫಿಕ್ಸೇ ಅಷ್ಟೇ. ರೀ ಹೇಳಪ್ಪಿ. ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ಅಲ್ಲೇ ಕೊಟ್ಟ ಇಲ್ಲ. ಏನಪ್ಪಿ ಏನು ಕೇಳಿಸೋದಿಲ್ಲ? ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ಅಲ್ಲೇ ಅಪ್ಪಿ ಈ ಚರ್ನಾಗ ಏನೋ ಮ್ಯಾಜಿಕ್ ಐತೆ ನೋಡಪ್ಪ. ಹೇಳಿದ್ದೇನು ಕೇಳಿಸೋಲ್ದು. ಓ ಬಾ ನೀನು ಚೆಕ್ ಮಾಡಪ್ಪ ಫಸ್ಟ್ ಬೇಕಾ. ಕುಂದು ಚೆಕ್ ಮಾಡು ನೋಡು. ಅಪ್ಪಿ ನಿನ್ನೆ ನಾ ಪ್ಯಾಂಟ್ ಹೋಗಕ್ಕೆ ಹಾಕಿದ್ನಲ್ಲ ಅದ್ರಾಗ 10,000 ರೂಪಾಯಿ ತೆಲೆ ಐತಿ. ನಿನ್ನೆ ನಾ ಪ್ಯಾಂಟ್ ಹೋಗಕ್ಕೆ ಹಾಕಿದ್ನಲ್ಲ ಅದ್ರಾಗ 10,000 ರೂಪಾಯಿ ತೆಲೆ ಐತಿ. ಹೌದ್ರಿ, ಇಲ್ಲಿ ಏನ್ ಹೇಳ್ತೀರ ಕೇಳ್ಸೋವಲ್ದು. ಅయిందా బాగా అయిందా? ಹೇಳಪ್ಪಿ. ನೀ ಏನಾರ ನಿನ್ ಜೀವನದಾಗ ಮಿಸ್ಟೇಕ್ ಮಾಡಿ? ಇಲ್ಲಪ್ಪಿ. ಕರೆ ಹೇಳು. ಅಪ್ಪಿ ನನ್ನ ಜೀವನದಾಗ ಯಾವ ತಪ್ಪು ಮಾಡಿಲ್ಲ. 100% ಶ್ಯೂರಾ? ಅಪ್ಪಿ ಗ್ಯಾರಂಟಿ ನನ್ನ ಜೀವನದಾಗ ಯಾವ ತಪ್ಪು ಮಾಡಿಲ್ಲ. ಅಕಸ್ಮಾತ್ ಏನಾರೆ ನನ್ ಮದುವೆ ಆಗಿ ಏನಾರೆ ನೀನು ಏಯ್ ಥೂ ಎಂತ ಮಾತಾಡ್ತಿದ್ದೆ? ಅದು ತಪ್ಪಲ್ಲದು. ನಾ ಜೀವನದಾಗ ಮಾಡಿದ ಪಾಪಕ್ಕ ಪ್ರಾಯಶ್ಚಿತ ಅದು. ಇದು ಬೇಕಿತ ಮಗನೇ. ಏನು ಏನ್ ಮಾಡಾಕತ್ತಿ? ಹಿಪ್ನೋಟೈಸ್ ಅಂದ್ರ ಇನ್ನ ಫುಲ್ ಕಂಟ್ರೋಲ್ ತಗೊಳ್ಳೋದು. ನಾ ಹೇಳ್ದಂಗೆಲ್ಲ ನೀನ್ ಕೇಳ್ಬೇಕು. ಅಯ್ಯೋ ಅದಕ್ಕೆ ಮದುವೆ ಅಂತಾರ. ಹೋಗಲಿ. అయిందా బాగా అయిందా? ప్రతిదానికి ఓవర్ ఎక్స్ప్రెషన్. ಅಪ್ಪಿ ಈ ವಾರ ನಮ್ಮ ಫ್ರೆಂಡ್ಸ್ ಬರಕತ್ತಾರ. ಅವ್ರು ಬಂದಾಗ ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ ನನಗ. ಇಲ್ಲ ನಮ್ಗೆ ಹಂಗಲ್ಲ ಆಗಲ್ಲ. ಅಪ್ಪಿ ನಿಮ್ಗೆ 1,000 ರೂಪಾಯಿ ಶಾಪಿಂಗ್ ಕೊಡ್ತೀನಿ, ಪ್ಲೀಸ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ. ಆಗಲ್ಲ ಆಗಲ್ಲ. ಅಪ್ಪಿ ಓಲಿ 3,000 ರೂಪಾಯಿ ಕೊಡ್ತೀನಿ, ಪ್ಲೀಸ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಹಂಗೆಲ್ಲ ಮಾತಾಡಕ್ ಬರಲ್ಲ ನನ್ಗ. ಸರಿ ಅಪ್ಪಿ ಇದು ಫೈನಲ್. 5,000 ರೂಪಾಯಿ ಕೊಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್. ಸರಿ ಯಾವಾಗ ಬರ್ತಾರಂತ? నాకు రెస్పెక్ట్ కావాలి. ಮುಂದಿನ ವಾರ. ಇದು ಬೇಕಿತ ಮಗನೇ. ಹೇಳಪ್ಪಿ. ಇವತ್ತು ಸುಟ್ಟಿ ಐತೆ, ಎಲ್ಲರೂ ಹೊರಗೆ ಹೋಗೋಣ ಊಟಕ್ಕ. ಎಲ್ಲಿ ಹೋಗೋಣ? ಮೆಕ್ಡೊನಾಲ್ಡ್ಸ್ ಫಿಲಿಂಗಳು. ಸರಿ ಬ್ಯಾಡ್ ಬಿಡು, KFC ಹೋಗೋಣ. KFC ಫುಲ್ ಫಾರ್ಮ್ ಒಂದ್ಸರ ಬ್ಯಾಡ ಬಿಡು, ಮನೆಗೆ ಊಟ ಮಾಡೋಣ. ಇದು ಕರೆಕ್ಟ್. ಏನ್ ಮಾಡೋಣ ಮೇಡಮ್ ಮನೆಗೆ? ಚಪಾತಿ, ಪಲ್ಯ, ಶೀಕರ್ಣಿ, ಅನ್ನ, ಸಾಂಬಾರು, ಹಪ್ಪಳ. ಸರಿ ಮಾಡ್ಕೊಡೋಣ. ಇದು ನೀ ಮಾಡಿಡು. ಏ ಅಲ್ಲ ಅಪ್ಪಿ, ನಾವ್ ಹೊರಗೆ ಹೋಗಂ ಬಾ. ಇವಾಗ ಸುಮ್ಮನೆ ಬರ್ಗರ್ ಕಿಂಗ್ ಹೋಗ್ಬರಂ ಬಾ. ಇದು ಬೇಕಿತ ಮಗನೇ. ಬೆಳಗ್ಗೆ ಮೊಬೈಲ್ ನೋಡಿ 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 ಕಣ್ಣು ಬ್ಯಾನ್ ಹಾಕೈತದ ನೋಡು. ಅದಕ್ಕೆ ರೀ ಅವಾಗ ಅವಾಗ ನನ್ನ ನೋಡ್ಬೇಕನ್ನೋದು. ಮೊಬೈಲ್ ನೋಡಿದ್ರೆ ಬರೀ ಕಣ್ಣು ಬ್ಯಾನ್ ಆಗತ್ತ, ನಿನ್ ನೋಡಿದ್ರೆ ನನ್ನ ಮೈಂಡೇ ಬ್ಲಾಕ್ ಆಗಿ ಹೋಗುತ್ತೆ. అయిందా బాగా అయిందా? ప్రతిదానికి ఓవర్ ఎక్స్ప్రెషన్. అబ్బా ఇప్పుడు అనండి. అబ్బా ఏ అనరే నోరు పడిపోయిందా? ಎಂತ ನ್ಯೂಸ್ ಪೇಪರ್ ಓದಕತ್ತೀಯಾ? ಇಂಗ್ಲೀಷ್ ಚಲೋ ಓದಕತ್ತಿ ಬಿಡು. ಅಪ್ಪಿ ನಿಂಗೆ ಇಂಗ್ಲೀಷ್ ಎಲ್ಲ ಬರುತ್ತಲ್ಲ? ಬರುತ್ತೆ. ನಿಂಗೆ ಒಂದು ಕ್ವಶನ್ ಕೇಳ್ತೀನಿ ನೋಡು. ಇವಾಗ ಯಾರನ್ನ ಒಬ್ರಲ್ಲಿ ನಿಂತಿದ್ರು ಅನ್ಕೋ, ಈ ಸ್ಟ್ಯಾಂಡಿಂಗ್ ದೇರ್ ಅಂತ ಅಂತಾರೆ. ಅದೇ 4 ಜನ ಅಲ್ಲಿ ನಿಂತಿದ್ರು ಅನ್ಕೋ, ಅವ್ರಿಗೇನಂತಾರೆ? ಈ ಸ್ಟ್ಯಾಂಡಿಂಗ್ ದೇ. అయ్యో దేవా. ಯಾಕಪ್ಪಿ ಏನಾಯ್ತು ಇವತ್ತು ನಿನಗ? ನಿಂತ್ಕೊಂಡು ತಿನ್ನಕೈತಲ್ಲ, ಆರಾಮ್ಸೆ ಕುತ್ಕೊಂಡು ತಿನ್ಬೇಕಿಲ್ಲ? ಅದೇ ನೀ ಹೇಳ್ತಿದ್ದಲ್ಲ ಎಲ್ಲ ಡೈಲಿ ಕುತ್ಕೊಂಡ್ ತಿನ್ನಕತ್ತೀನಿ ಅಂತ ಹೇಳಿ, ಅದಕ್ಕೆ ಇವಾಗ ನಿಂತ್ಕೊಂಡೆ ತಿನ್ಬೇಕಂತ ಹೇಳಿ ಡಿಸೈಡ್ ಮಾಡೀನಿ. ಇದು ಬೇಕಿತ ಮಗನೇ. ರೀ ಯಾಕ್ರಿ ಮುಂಜಾನೆ ಹಿಡಿದು ಸಪ್ಪಗದಿರಲ್ಲ, ಏನಾಯ್ತು? ಅಪ್ಪಿ ನಮ್ಮ ಆಫೀಸ್ನಾಗ ಅಪ್ರೈಸಲ್ ಮೀಟಿಂಗ್ ನಡೆದದ. ಅಪ್ರೈಸಲ್ ಮೀಟಿಂಗ್ ನಡೆದ್ರ ನಂದು ಇನ್ಕ್ರಿಮೆಂಟ್ ಕೇಳಿದ್ರೆ ಈ ವರ್ಷ ನೀನ್ ಏನ್ ಕೆಲಸ ಮಾಡಿದ್ಯಾ ಅಂತ ಕೇಳಿದ್ರು. ಇವಾಗ ಸರಿಯಪ್ಪ ನಾ ಏನ್ ಕೆಲಸ ಮಾಡ್ತೀನಲ್ಲ, ನಾನು 1-2 ದಿನ ರಜೆ ಕೊಟ್ರೆ ಅಂದ್ರ ನೀ ರಜೆ ಹೋದ್ರೆ ನೀನ್ ಕೆಲಸ ಮಾಡಿದ್ರೆ ಯಾರು ಅಂತ ಕೇಳ್ತಾರಲ್ಲ. ದೊಡ್ಡವರು ಹೇಳ್ತಾರೆ ಇದು ನವರಂಗಿ ದುನಿಯಾ.
ಇದೇನಿದು ಬಲೂನು ಏನಾಯ್ತು? ಆರ್ತು. ನೀನೇನೋ ಜಾಸ್ತಿ ನಾಟಕ ಮಾಡಿದ್ರೆ ನಾನು ಹಂಗೆ ಆರೋಗ್ಬಿಡ್ತೀನಿ ನೋಡು. ನಂಗೆ ಏನ್ ಹೇಳಿದೆ ಅರ್ಥ ಆಗಿಲ್ಲ. ಹೇಳು. ಇನ್ನೊಮ್ಮೆ ಹೇಳ. ಏಯ್ ಮಳನ್ ಮನೆ ನೋಡ್ಕೊಂಡು ಹೋಗಿ ಬರಂಗಿಲ್ಲ, ಬರೀ ಕುತ್ಕೊಂಡು ಹೋಗ್ತಿದೆ. ಅಮ್ಮ ಯಾವಲ್ಲ ಸಿಟ್ಟಿಲ್ಲೇ ಮಾತಾಡ, ಸ್ವಲ್ಪ ಪ್ರೀತಿಯಿಂದ ಸಮಾಧಾನದಿಂದ ಮಾತಾಡೋನು. ಏ ಅಪ್ಪಿ ಮಳನ್ ಮನೆ ನೋಡ್ಕೊಂಡು ಹೋಗಿ ಬರಂಗಿಲ್ಲ. ನಾನು ಸಾಕಾಗೈತೆ. ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೇನೆ. ಸರಿ, ನಿಮ್ಮ ಮನೆಗೆ ಹೋಗು, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೇನೆ. ಮತ್ತೆ ಇವನು ಅವ್ರ ಅಮ್ಮನ ಮನೆಗೆ ಹೋಗ್ತಾನ. एकदम इन्होंने वक्त बदल दिया, जज्बात बदल दिए, जिंदगी बदल दी. ಎಷ್ಟು ದಿನ ಅಂತ ಮನೆಗೆ ಕುಂತ್ಕೊಂಡು ಊಟ ಮಾಡ್ತಿದ್ದೆ? ಏನೋ ದುಡ್ದು ಹೋಗ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ಮನೆ ಬಿಟ್ಟು ನಡಿ ಹೊರಗ. ಆಯ್ತು, ಮನೆ ಬಿಟ್ಟು ಹೋಗ್ತೇನೆ. ಬಿಸಿ ಬಿಸಿ ಪೂರಿ ಮಾಡೀನಿ, ಬರ್ರಿ ತಿನ್ಬರ್ರಿ. ಯಾಕ್ಲೆ ಈಗ ನಮ್ಮ ಮನೆ ಬಿಟ್ಟು ಹೋಗ್ತೀನಿ ಮತ್ತೆ ಬಂದು ಕೂದಿದಲ್ಲ? ನಮ್ಮ ಅಕ್ಕ ಪೂರಿ ಮಾಡ್ತಾಳ ಅಂದ್ಲ, ಅದಕ್ಕೆ 2 ಪೂರಿ ತಿಂದು ಹೋಗ್ತೀನಿ ನಾನು. ಮಾಮ ಹೇಳಪ್ಪಿ, ಲೈಫ್ನಲ್ಲಿ ದೊಡ್ಡ ಮಿಸ್ಟೇಕ್ ಮಾಡಿದ್ದೆ. ದೊಡ್ಡ ಮಿಸ್ಟೇಕಾ? ನನ್ ಮುಖ ಹೆಂಗ್ ನೋಡಕತ್ತಿದ್ರಿ? ತೇಜು ಏನೋ ಕ್ವಶನ್ ಕೇಳಕತ್ತ, ಅವ್ನಿಗೆ ಆನ್ಸರ್ ಮಾಡ್ರಿ ಮೊದ್ಲ. ಅಮ್ಮ ನಿನ್ನ ಆನ್ಸರ್ ಏನೋ ನನ್ಗೆ ಗೊತ್ತಾಯ್ತು. ನಾನು ಏ ಅಪ್ಪಿ, ಇಲ್ಲ ಸ್ವಲ್ಪ ಕೆಲಸ ಐತಿ. ಅಯ್ಯ, ನಂಗೆ ಇಲ್ಲಿ ಕೆಲಸ ಬಾಳ ಐತೆ, ನೀನ್ ಬೇರೆ ಹೊರಗ್ ಬಾ ಅಂತ ಹೇಳಿ. ಏ ಅಪ್ಪಿ, ಇಲ್ಲಿ ಎದುರುಗಡೆ ಮನೆ ಜಗಳ ಆಡಕತ್ತಾರ, ನೋಡೋಣ ಬಾಯಿಲಿ. तेरी झलक शर्फी श्रीवल्ली नैना मदक बर्फी. ಅಪ್ಪಿ, ಒಂದು 9 ವರ್ಷದಿಂದ ನಾವು ಎಷ್ಟು ಚಂದಿದ್ದೀವಲ್ಲ? ಹೌದು. ಅವ್ನು ನಮ್ ದಿನ ಮದ್ವೆ ಆಗಿರ್ಲಿಲ್ಲಲ್ಲ? ಮತ್ ನಾ ಅದನ್ನೇ ಹಾಕತ್ತೀನಿ. ನಿನ್ಗಿದು ಬೇಕಿತ ಮಗನೇ ವಾಪಸ್. ಏ ಅಪ್ಪಿ, ಬೇಗ ಅಡಿಗೆ ಮನೆ ಕ್ಲೀನ್ ಮಾಡು. ನೀ ಇಂತ ನಾಟಕ ಎಲ್ಲ ಬಿಟ್ಬಿಡು, ಮೂವಿ ಟೈಮ್ ಆಗುತ್ತೆ ನೋಡಿ. ಇವಾಗ ಮೂವಿ ಹೋಗ್ತಿದೀವ, ಟೈಮ್ ಸ್ಟಡಿ ಆಗುತ್ತೆ.